ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಖಾಲಿ ಇರುವ 2026ನೇ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟ ಶಿಕ್ಷಕರ ನೇಮಕಾತಿ ಈ ನಿಮ್ಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಚಾಮರಾಜನಗರ ಜಿಲ್ಲೆ ನೋಡಿ ಸ್ನೇಹಿತರೆ, ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಜಿಲ್ಲಾ ಉಪನಿರ್ದೇಶಕರು ಚಾಮರಾಜನಗರ ಈ ಒಂದು ಅಧಿಸೂಚನೆ ಪ್ರಕಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಾಮಾನ್ಯ ಕನ್ನಡ 1ರಿಂದ 5ನೇ ತರಗತಿ 3 ಹುದ್ದೆಗಳು ಹಾಗೂ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಅಂದರೆ PT ಟೀಚರ್ಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳನ್ನ ಇಲ್ಲಿ ಪ್ರಕಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಯಾವ್ಯಾವ ಜಿಲ್ಲೆಯ ಒಂದು ಹುದ್ದೆಗಳಿಗೆ ಅಂದರೆ ನಿಮ್ಮ ಒಂದು ಜಾತಿ ಆಧಾರದ ಮೇಲೆ ಮತ್ತು ಪ್ರವರ್ಗದ ಆಧಾರದ ಮೇಲೆ ಪ್ರತಿಯೊಂದು ಆಧಾರದ ಮೇಲೆ ನಿಮಗೆ ನಾನು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅಂತ ಈ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 3 ಹುದ್ದೆಗಳು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ, ಅಂದರೆ 1ರಿಂದ 5ನೇ ತರಗತಿಗೆ. ಅದೇ ಥರ PT ಟೀಚರಿಗೆ 2 ಹುದ್ದೆಗಳು ಮೀಸಲಾಗಿದೆ. ಇದರಲ್ಲಿ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದರಲ್ಲಿ ಆತ್ಮೀಯ ಬಂಧುಗಳೇ ನೋಡ್ತಾ ಇದ್ದೀರಲ್ಲ, ಒಟ್ಟು 3 ಹುದ್ದೆಗಳಿದೆ ಆಯಿತಾ. ಈ 3 ಹುದ್ದೆಗಳನ್ನು ನೀವು ಯಾವ್ಯಾವುದಕ್ಕೆ ವಿಂಗಡಣೆ ಮಾಡಿದ್ದಾರೆ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ. ಈ 3 ಹುದ್ದೆಗಳಲ್ಲಿ ಸಾಮಾನ್ಯ ಅಂದರೆ ಒಂದು ಜನರಲ್ ಮೆರಿಟ್ಗೆ ಹೋಗುತ್ತೆ, ಮತ್ತು ಪರಿಶಿಷ್ಟ ಜಾತಿಗೆ 1 ಹುದ್ದೆ, ಅದೇ ಥರ ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಒಟ್ಟು 3 ಹುದ್ದೆಗಳನ್ನ ಈ ರೀತಿ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ಥರ ನೋಡಿ, ಒಟ್ಟು ನೀನು ಈ ಒಂದು 3 ಹುದ್ದೆಗಳನ್ನ ನೀವು ಜನರಲ್ ಮೆರಿಟ್ಗೆ ಹಾಕ್ಬೋದು, ಪರಿಶಿಷ್ಟ ಜಾತಿಯವರು ತಮ್ಮ ಅಭ್ಯರ್ಥಿಗೆ ಹಾಕ್ಬೋದು. ಅದೇ ಥರ ನೋಡಿ 2 ಹುದ್ದೆಗಳು ದೈಹಿಕ ಶಿಕ್ಷಕರಿಗಿದೆ, ಅದು ಒಂದು ಜನರಲ್ ಮೆರಿಟು, ಇನ್ನೊಂದು ಪರಿಶಿಷ್ಟ ಜಾತಿಗೆ ಅಂತ ಮೀಸಲಾಗಿದೆ. ಇದು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂಥ ವಿವರಣೆ. ಥ್ಯಾಂಕ್ ಯು ಆಲ್.